टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಂಗಿದ್ರೂ ಸಹ ಯಾಕೆ ಮಾಡಿದ್ರು? ಮತ್ತು ಹಿಂದಿನ ದಿವಸ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾರೆ ಪೊಲೀಸರು. ರಾತ್ರಿ ಎಲ್ಲ ಕೆಲಸ ಮಾಡಿ ನಾನು ನೋಡಿದ್ದೀನಿ ಎಲ್ಲ ಕಡೆ, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಕರ್ನಾಟಕ ಸ್ಟೇಟಲ್ಲಿ ಎಲ್ಲ ಕಡೆನೂ ಆಗಿದೆ. ಅಷ್ಟೆಲ್ಲ ಮಾಡಿ ಅವರು ಬೆಳಗ್ಗೆ ಮನೆಗೆ ಹೋಗಿ ತಿರ್ಗಿ ಮತ್ತೆ ವಾಪಸ್ ಬರ್ದಂಗೆ ಮತ್ತು ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೋಬೇಡವಾ? ಮತ್ತು ಇನ್ನೊಂದು ಕೇಳಿದೆ, ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಾನು ನಿಮ್ಮ ಟಿ ವಿನ ಮುಖಾಂತರ ನೋಡಿದೆ. ಪೊಲೀಸ್ ಇಲಾಖೆಯಿಂದ ಇದು ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ನೀವು ಆಗಲೇ ನೋಡ್ತೀವಿ, ನಾನು ನೋಡಿದೆ ಟಿ ವಿನಲ್ಲಿ ಉಪಮುಖ್ಯಮಂತ್ರಿಗಳು ಅವರು ಇವರು ಬಂದು ಜೋರಾಗಿ ಅಲ್ಲಿ ಓಡಾಡೋದು, ಇಲ್ಲಿ ದಬ್ಬಾಳಿಕೆ ಮಾಡಿಬಿಟ್ರೆ ಹೆಂಗಾಗ್ತದೆ. ಆ್ಯಂಡ್ ಐ ಥಿಂಕ್ ನನಗೆ ಭಾಳಷ್ಟು ಪ್ರೆಷರ್ ಹಾಕಿದ್ದಾರೆ ಅಂತ ಕಾಣಿಸ್ತದೆ ಸರ್ಕಾರ, ಪೊಲೀಸ್ ಅಧಿಕಾರಿಗಳು. ಇದು ಮಾಡಲೇಬೇಕು ಅಂತ ಹಾಕಿರಬೇಕು. ಇಲ್ಲಾಂದರೆ ಹೆಂಗೆ ಸಾಧ್ಯ ಆಗ್ತದೆ? ಇಲ್ಲ ಅವರಾದ್ರೂ ಹೇಳಿಕೆ ಕೊಡಬೇಕಾಯ್ತು. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಅವರೊಂದು ಹೇಳಿಕೆ ಕೊಡಬೇಕಾಯ್ತು. ಬೇಡ, ಇದು ಮಾಡೋದು ಬೇಡ, ಮೆರವಣಿಗೆ ಮಾಡೋದು ಬೇಡ, ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡೋದು ಬೇಡ, ಏನಾದರೂ ಒಂದು ಹೇಳಿಕೆ ಕೊಡಬೇಕಾಯ್ತಲ್ಲ. ಅವರು ಹೇಳಿಕೆ ಕೊಟ್ಟಿಲ್ಲ. ಹಂಗಂದರೆ ಸಮ್ಮತಿ ಇದೆ ಅಂದಂಗಾಯಿತು. ಅದರಿಂದ ಅದನ್ನು ವಿಚಾರ ಮಾಡಬೇಕಾಯ್ತು. ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ? ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಬರೀ ಅಧಿಕಾರಿಗಳ ಮೇಲೆ ಮಾಡಿ ಎಲ್ಲ ಮಾಡಿಬಿಟ್ರೆ ಆಗ್ತದೆ? ಪ್ರತಿಯೊಂದು ವಿಷಯದಲ್ಲೂ ಹಂಗೆ ಆಗ್ತದೆ. ಮೊನ್ನೆ ಮಂಗಳೂರಿನಲ್ಲಿ ಆಯಿತು, ಅಲ್ಲೂ ಅದೇ ಮಾಡೋದು. ನಾನು ನೋಡಿದೆ ಮಂಗಳೂರಿನಲ್ಲಿ, ಅಲ್ಲೂ ಇದ್ದಕ್ಕಿದ್ದಂಗೆ ಕಮಿಷನರ್ ಚೇಂಜ್, ಎಸ್ ಪಿ ಚೇಂಜ್, ಎಸ್ ಪಿ ಅರೆ ಯಾಕ್ರಿ ಇದ್ದಕ್ಕಿದ್ದಂಗೆ ಒಂದು ರಾತ್ರಿ ಒಳಗೆ ಕಮಿಷನರ್ ಚೇಂಜು, ಎಸ್ ಪಿ ಚೇಂಜ್ ಅಂದರೆ ಏನರ್ಥ? ಯಾಕೆ ಇವರು ವಿಚಾರಣೆ ಮಾಡೋದಿಲ್ವಾ? ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದಿಲ್ವಾ? ಬೇಕಾದಷ್ಟು ಸೀನಿಯರ್ ಆಫೀಸರ್ಸ್ ಇಲ್ವಾ? ಇದ್ದರು ಡಿ ಜಿ ಸಿ ಐ ಡಿ ಇಲ್ದರೆ ಡಿ ಜಿ ಹೋಮ್ ಗಾರ್ಡ್ಸ್ ಇದ್ದರು. ರೆಗ್ಯುಲರ್ ಬೇರೆ ಡಿ ಜಿ ಬಂದು ಒಂದು ಎನ್ಕ್ವೈರಿ ಮಾಡಬೇಕಾಯ್ತು. ಬೇಡ, ಹೋಮ್ ಸೆಕ್ರೆಟ್ರಿ ಅವ್ರು ಮಾಡಬೇಕಾಯ್ತು. ಹೋಮ್ ಸೆಕ್ರೆಟ್ರಿ ಬಂದು ಏನೇನಾಗಿದೆ, ಏನೇನಾಯಿತು, ಯಾರು ತಪ್ಪು, ಪೊಲೀಸರು ಹೇಳಿದಾರಾ ಇಲ್ವಾ, ಅಧಿಕಾರಿಗಳು ತಪ್ಪ, ರಾಜಕೀಯದವ್ರ ತಪ್ಪ, ಮಂತ್ರಿಗಳ್ದು ತಪ್ಪ, ಅಸೋಸಿಯೇಷನ್ ಅವ್ರ ತಪ್ಪ, ಎಲ್ಲ ನೋಡಬೇಕಾಗ್ತದೆ. ಮತ್ತು ಇಂಥ ಈವೆಂಟ್ ಆಗಬೇಕು ಅಂದರೆ ಜನ ಸೀರಿಯಸ್ ಇರ್ತಾರೆ. ಅದಕ್ಕೆ ಪ್ರಿಪೇರ್ಡ್ನೆಸ್ ಬೇಕಾಗ್ತದೆ. ಒಂದು 2-3 ದಿನ ಬಿಟ್ಟು ನೆಕ್ಸ್ಟ್ ಸಂಡೇ ಮಾಡಿದರೆ ಚೆನ್ನಾಗಿರೋದು. ಅವಾಗೆಲ್ಲ ಅನುಕೂಲ ಆಗೋದು.